ಈಗ ಸದ್ಯ ನಾನು ಬೆಳಗಾವಿ ಜಿಲ್ಲೆ ಮೂಡಲಗಿ ತಾಲೂಕಿನ ಗುರ್ಲಾಪುರ ಗ್ರಾಮದಲ್ಲಿ ಇರುವಂಥದ್ದು ಗಮನಿಸಬಹುದು. ಸಾಕಷ್ಟು ರೈತರು ಕೂಡ ಈ ಒಂದು ಕಬ್ಬಿಗೆ 3500 ದರವನ್ನು ಕೊಡಲೇಬೇಕು ಅನ್ನೋ ನಿಟ್ಟಿನಲ್ಲಿ ಪಟ್ಟನ್ನು ಕೂಡ ಹಿಡಿದಿರುವಂಥದ್ದು. ಇವತ್ತು 7ನೇ ದಿನಕ್ಕೆ ರೈತರ ಪ್ರತಿಭಟನೆ ಕಾಲಿಟ್ಟಿರುವಂಥದ್ದು. ಈಗಾಗಲೇ ಈ ಒಂದು ಪ್ರತಿಭಟನೆಗೆ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರುವಂಥ BY ವಿಜಯೇಂದ್ರ ಅವರು ಕೂಡ ಈಗ ಸಾಥ್ ಕೊಟ್ಟಿರುವಂಥದ್ದು. ಜೊತೆಗೆ ರೈತರ ಜೊತೆಗೆ ಅಹೋರಾತ್ರಿ ಧರಣಿ ಕೂಡ ಅವರು ಮಾಡಿರುವಂಥದ್ದು. ಇದೇ ಒಂದು ಸ್ಥಳದಲ್ಲಿ ಮಲಗಿ ಕೂಡ ಈಗಷ್ಟೇ ರೆಡಿಯಾಗಿ ಫ್ರೆಶಪ್ ಆಗಿ ಬರೋದಕ್ಕೆ ಹೋಗಿರುವಂಥದ್ದು. ಬಹುತೇಕ ಎಲ್ಲ ರೈತರು ಕೂಡ ಈಗ ರೆಡಿಯಾಗಿ ಬರ್ತಿರುವಂಥದ್ದು. ದಿನದಿಂದ ದಿನಕ್ಕೆ ಕಬ್ಬು ಬೆಳೆಗಾರರ ಹೋರಾಟ ತೀವ್ರ ಸ್ವರೂಪವನ್ನು ಕೂಡ ಈಗ ಪಡ್ಕೊಳ್ತಾ ಇದೆ. ಇವತ್ತಿನ ಹೋರಾಟದ ರೂಪರೇಷೆ ಏನು ಅನ್ನೋದ್ರ ಬಗ್ಗೆ ಇಲ್ಲಿ ರಾಜ್ಯ ರೈತ ಸಂಘದ ಚುನಾಪ ಪೂಜಾರಿ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಕೂಡ ನಾವು ಮಾತಾಡ್ತಾರೆ. ಸರ್, ಇವತ್ತಿನ ಹೋರಾಟ ಹೆಂಗಿರುತ್ತೆ ಮತ್ತು ವಿಜೇಂದ್ರ ಅವರು ಮತ್ತೆ ಯಾರ್ಯಾರು ಬರ್ತಾರಂತೆ? ಇವತ್ತಿನ ಹೋರಾಟ ನಿನ್ನೆ ರಾತ್ರಿ ಕೂಡ ಅಹೋರಾತ್ರಿ ವಿಜೇಂದ್ರ ಅವರು ಕೂಡ ಇಲ್ಲಿ ರಾತ್ರಿ ಕಳೆದರು. ಅವ್ರಿಗೂ ಕೂಡ ನಮಗೆ ಭಾಳ ಸಂತೋಷ ಆತ್ಪ. ಯಾಕಂದ್ರೆ ಇವತ್ತು ವಿರೋಧ ಪಕ್ಷದ BJP ರಾಜ್ಯಾಧ್ಯಕ್ಷರಾಗಿ ಅವರು ಕೂಡ ಯುವಕರಾಗಿ ಇವತ್ತು ಅಹೋರಾತ್ರಿ ಚಳವಳಿಯೊಳಗೆ ಭಾಗವಹಿಸ್ಯಾರ. ಯಾಕಂದ್ರೆ ಅವ್ರ ತಂದೆಯವರು ಕೂಡ ಹಾಗೆ ಗಟ್ಟಿರ್ತಕ್ಕಂಥವ್ರು. ಅವ್ರ ಮೇಲೂ ಕೂಡ ನಮಗೆ ಅಭಿಮಾನ ಐತೆ. ಯಾಕಂದ್ರೆ ರೈತರ ಮೇಲೆ ಒಳ್ಳೆ ಓನ್ ಡಿಸಿಷನ್ ತೊಗೋತಾರೆ. ಏನಾದ್ರು ಹಿಂಗೆ ರೈತರ ಪ್ರಸಂಗ ಬಂದೈತಪ್ಪ ಅಂತಂದ್ರೆ ಇವತ್ತು ಯಾರನ್ನೂ ಕೇಳ್ತಿರ್ಕಿಲ್ಲ. ಅದಕ್ಕಾಗಿ ಅವರು ಕೂಡ ಇವತ್ತು ಅಹೋರಾತ್ರಿ ಚಳವಳಿ ಮಾಡ್ಯಾರು. ಮತ್ತು ಅದೇ ರೀತಿಯಾಗಿ ಇವತ್ತು ಅವ್ರದ್ದು ವಿಶೇಷವಾದ ಹುಟ್ಟುಹಬ್ಬ ಕೂಡ ಇದೆ. ನಮ್ಮ ಇಡೀ ನಾಡಿನ ರೈತರ ಪರವಾಗಿ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೂಡ ನಾನು ಹೇಳ್ತಾ ಇದ್ದೀನಿ. ಮತ್ತು ಅವರು ಕೂಡ ವಾಪಸ್ ಮತ್ತೆ ಬರ್ತಾರೆ ಚಳವಳಿಯಲ್ಲಿ. ಇವತ್ತು HK ಪಾಟೀಲ್ ಅವರು ಬರ್ತಾರನ್ನುವಂಥ ಭರವಸೆಯನ್ನು ಮತ್ತು ಜಿಲ್ಲಾ ಉಸ್ತುವಾರಿ ಅವರು ಬರ್ತಾರನ್ನುವಂಥ ಇಂಟಿಮೇಷನ್ ಇದೆ. ನಿನ್ನೆ ನಮಗೆ ಜಿಲ್ಲಾಡಳಿತ ಮತ್ತು SP ಅವರು ತಿಳಿಸ್ಯಾರು. ಅದನ್ನು ಕೂಡ ಜನರಿಗೆ ಸಂದೇಶ ತಿಳಿಸಿದ್ದೀವಿ. ಇವತ್ತು HK ಪಾಟೀಲ್ ಅವರಿಗೆ ಏನು ವಿನಂತಿ ಮಾಡ್ತಾಯಿದ್ದೀವಿ, ತಾವೆಲ್ಲ ಕಾನೂನು ಸಚಿವರಿದ್ದೀರಿ. ನಾವು 1 ಟನ್ ಬೆಳೆಯೋಕೆ 4500 ರೂಪಾಯಿ ಖರ್ಚು ಬರ್ತೈತಿ. ನಾವು ಕಾರ್ಖಾನೆಯವ್ರ ಜೊತೆ ಇವತ್ತೇನೈತಿ 3500 ಬೇಡಿಕೆ ಐತಿ. 3400ಕ್ಕೆ ನಾವು ಬಂದು ಅವರು 3200 ರೂಪಾಯಿಗೆ ಬಂದಾರ. ಅದು ನಾವು ಕಾರ್ಖಾನೆಯವ್ರ ಜೊತೆ ಹೋರಾಟ ಇದೆ, ಅದನ್ನು ಬಗೆಹರಿಬೋದು. ನಾವು ಅದ್ರ ಬದಲು ಹೋರಾಟ ಮಾಡತ್ತು. ಇವತ್ತು ಸರ್ಕಾರದ ಪ್ರತಿನಿಧಿಯಾಗಿ 1 ಟನ್ ಕಬ್ಬಿಗೆ ಗೋರ್ಮೆಂಟ್ಗೆ 5000 ರೂಪಾಯಿ ಅಬಕಾರಿ ಸ್ಪ್ರೀಟು ಹಲವಾರು ಇದಂದ್ರೆ ತೆರಿಗೆ ಹಣ ಹೋಗ್ತೈತೆ. ಬರುತ್ತನ್ಯಾಗ ದಯವಿಟ್ಟು 1000 ರೂಪಾಯಿ ಮುಖ್ಯಮಂತ್ರಿ ಜೊತೆ ಮಾತಾಡಿ 1000 ರೂಪಾಯಿ ಬಂದು ಇಲ್ಲಿ ಘೋಷಣೆ ಮಾಡುವಂಥದ್ದನ್ನು ದಯವಿಟ್ಟು ತೊಗೊಂಬರ್ರಿ ಅಂತೇಳಿ ಕಬ್ಬು ಪರವಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾಯಿದ್ದೀವಿ. ಇದಿಷ್ಟು ರಾಜ್ಯ ರೈತ ಸಂಘದ ಚುನಾಪ ಪೂಜಾರಿ ಅವರು ಹೇಳ್ತಿರುವಂಥದ್ದು. ಬೀದಿಯಲ್ಲಿರುವಂಥ ಗೋರೆ ಮೇಲೆ ರಾಜಕಾರಣ ಮಾಡಬೇಡಿ, ಜೊತೆಗೆ ಬರುವಂಥ ಸಂದರ್ಭದಲ್ಲಿ ಏನು ಮಂತ್ರಿಗಳು ಬರ್ತಿದೆ ಇದು ಸಿಹಿ ತರುವ ಕೆಲಸ ಮಾಡಿ, ಜೊತೆಗೆ ನಮಗೆ ಪರಿಹಾರ ಏನಿದೆ 3500 ಇತ್ತು, ನಾವು 3400 ರೂಪಾಯಿ ಆದರೂ ಕೊಡಲೇಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನು ಕೂಡ ರೈತರು ಮಾಡ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹಾಂತೇಶ್ ಜೊತೆ ಮೈಲಾರಿಪಡ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಈಗ ಸದ್ಯ ನಾನು ಬೆಳಗಾವಿ ಜಿಲ್ಲೆ ಮೂಡಲಗಿ ತಾಲೂಕಿನ ಗುರ್ಲಾಪುರ ಗ್ರಾಮದಲ್ಲಿ ಇರುವಂಥದ್ದು ಗಮನಿಸಬಹುದು. ಸಾಕಷ್ಟು ರೈತರು ಕೂಡ ಈ ಒಂದು ಕಬ್ಬಿಗೆ 3500 ದರವನ್ನು ಕೊಡಲೇಬೇಕು ಅನ್ನೋ ನಿಟ್ಟಿನಲ್ಲಿ ಪಟ್ಟನ್ನು ಕೂಡ ಹಿಡಿದಿರುವಂಥದ್ದು. ಇವತ್ತು 7ನೇ ದಿನಕ್ಕೆ ರೈತರ ಪ್ರತಿಭಟನೆ ಕಾಲಿಟ್ಟಿರುವಂಥದ್ದು. ಈಗಾಗಲೇ ಈ ಒಂದು ಪ್ರತಿಭಟನೆಗೆ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರುವಂಥ BY ವಿಜಯೇಂದ್ರ ಅವರು ಕೂಡ ಈಗ ಸಾಥ್ ಕೊಟ್ಟಿರುವಂಥದ್ದು. ಜೊತೆಗೆ ರೈತರ ಜೊತೆಗೆ ಅಹೋರಾತ್ರಿ ಧರಣಿ ಕೂಡ ಅವರು ಮಾಡಿರುವಂಥದ್ದು. ಇದೇ ಒಂದು ಸ್ಥಳದಲ್ಲಿ ಮಲಗಿ ಕೂಡ ಈಗಷ್ಟೇ ರೆಡಿಯಾಗಿ ಫ್ರೆಶಪ್ ಆಗಿ ಬರೋದಕ್ಕೆ ಹೋಗಿರುವಂಥದ್ದು. ಬಹುತೇಕ ಎಲ್ಲ ರೈತರು ಕೂಡ ಈಗ ರೆಡಿಯಾಗಿ ಬರ್ತಿರುವಂಥದ್ದು. ದಿನದಿಂದ ದಿನಕ್ಕೆ ಕಬ್ಬು ಬೆಳೆಗಾರರ ಹೋರಾಟ ತೀವ್ರ ಸ್ವರೂಪವನ್ನು ಕೂಡ ಈಗ ಪಡ್ಕೊಳ್ತಾ ಇದೆ. ಇವತ್ತಿನ ಹೋರಾಟದ ರೂಪರೇಷೆ ಏನು ಅನ್ನೋದ್ರ ಬಗ್ಗೆ ಇಲ್ಲಿ ರಾಜ್ಯ ರೈತ ಸಂಘದ ಚುನಾಪ ಪೂಜಾರಿ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಕೂಡ ನಾವು ಮಾತಾಡ್ತಾರೆ. ಸರ್, ಇವತ್ತಿನ ಹೋರಾಟ ಹೆಂಗಿರುತ್ತೆ ಮತ್ತು ವಿಜೇಂದ್ರ ಅವರು ಮತ್ತೆ ಯಾರ್ಯಾರು ಬರ್ತಾರಂತೆ? ಇವತ್ತಿನ ಹೋರಾಟ ನಿನ್ನೆ ರಾತ್ರಿ ಕೂಡ ಅಹೋರಾತ್ರಿ ವಿಜೇಂದ್ರ ಅವರು ಕೂಡ ಇಲ್ಲಿ ರಾತ್ರಿ ಕಳೆದರು. ಅವ್ರಿಗೂ ಕೂಡ ನಮಗೆ ಭಾಳ ಸಂತೋಷ ಆತ್ಪ. ಯಾಕಂದ್ರೆ ಇವತ್ತು ವಿರೋಧ ಪಕ್ಷದ BJP ರಾಜ್ಯಾಧ್ಯಕ್ಷರಾಗಿ ಅವರು ಕೂಡ ಯುವಕರಾಗಿ ಇವತ್ತು ಅಹೋರಾತ್ರಿ ಚಳವಳಿಯೊಳಗೆ ಭಾಗವಹಿಸ್ಯಾರ. ಯಾಕಂದ್ರೆ ಅವ್ರ ತಂದೆಯವರು ಕೂಡ ಹಾಗೆ ಗಟ್ಟಿರ್ತಕ್ಕಂಥವ್ರು. ಅವ್ರ ಮೇಲೂ ಕೂಡ ನಮಗೆ ಅಭಿಮಾನ ಐತೆ. ಯಾಕಂದ್ರೆ ರೈತರ ಮೇಲೆ ಒಳ್ಳೆ ಓನ್ ಡಿಸಿಷನ್ ತೊಗೋತಾರೆ. ಏನಾದ್ರು ಹಿಂಗೆ ರೈತರ ಪ್ರಸಂಗ ಬಂದೈತಪ್ಪ ಅಂತಂದ್ರೆ ಇವತ್ತು ಯಾರನ್ನೂ ಕೇಳ್ತಿರ್ಕಿಲ್ಲ. ಅದಕ್ಕಾಗಿ ಅವರು ಕೂಡ ಇವತ್ತು ಅಹೋರಾತ್ರಿ ಚಳವಳಿ ಮಾಡ್ಯಾರು. ಮತ್ತು ಅದೇ ರೀತಿಯಾಗಿ ಇವತ್ತು ಅವ್ರದ್ದು ವಿಶೇಷವಾದ ಹುಟ್ಟುಹಬ್ಬ ಕೂಡ ಇದೆ. ನಮ್ಮ ಇಡೀ ನಾಡಿನ ರೈತರ ಪರವಾಗಿ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೂಡ ನಾನು ಹೇಳ್ತಾ ಇದ್ದೀನಿ. ಮತ್ತು ಅವರು ಕೂಡ ವಾಪಸ್ ಮತ್ತೆ ಬರ್ತಾರೆ ಚಳವಳಿಯಲ್ಲಿ. ಇವತ್ತು HK ಪಾಟೀಲ್ ಅವರು ಬರ್ತಾರನ್ನುವಂಥ ಭರವಸೆಯನ್ನು ಮತ್ತು ಜಿಲ್ಲಾ ಉಸ್ತುವಾರಿ ಅವರು ಬರ್ತಾರನ್ನುವಂಥ ಇಂಟಿಮೇಷನ್ ಇದೆ. ನಿನ್ನೆ ನಮಗೆ ಜಿಲ್ಲಾಡಳಿತ ಮತ್ತು SP ಅವರು ತಿಳಿಸ್ಯಾರು. ಅದನ್ನು ಕೂಡ ಜನರಿಗೆ ಸಂದೇಶ ತಿಳಿಸಿದ್ದೀವಿ. ಇವತ್ತು HK ಪಾಟೀಲ್ ಅವರಿಗೆ ಏನು ವಿನಂತಿ ಮಾಡ್ತಾಯಿದ್ದೀವಿ, ತಾವೆಲ್ಲ ಕಾನೂನು ಸಚಿವರಿದ್ದೀರಿ.
ನಾವು ಒಂದು ಟನ್ ಬೆಳೆಯಾಕ 4,500 ರೂಪಾಯಿ ಖರ್ಚು ಬರ್ತೈತಿ. ನಾವು ಕಾರ್ಖಾನೆಯವ್ರ ಜೊತೆ ಇವತ್ತೇನೈತಿ 3,500 ಬೇಡಿಕೆ ಐತಿ. 3,400 ನಾವು ಬಂದು ಅವ್ರು 3,200 ರೂಪಾಯಿಗೆ ಬಂದಾರ. ಅದು ನಾವು ಕಾರ್ಖಾನೆಯವ್ರ ಜೊತೆ ಹೋರಾಟ ಇದೆ, ಅದನ್ನು ಬಗೆಹರಿಬೋದು. ನಾವು ಅದ್ರ ಬದಲು ಹೋರಾಟ ಮಾಡತ್ತು. ಇವತ್ತು ಸರ್ಕಾರದ ಪ್ರತಿನಿಧಿಯಾಗಿ 1 ಟನ್ ಕಬ್ಬಿಗೆ ಗೋರ್ಮೆಂಟ್ಗೆ 5,000 ರೂಪಾಯಿ ಅಬಕಾರಿ ಸ್ಪ್ರೀಟು ಹಲವಾರು ಇದಂದ್ರೆ ತೆರಿಗೆ ಹಣ ಹೋಗ್ತೈತೆ. ಬರುತ್ನ್ಯಾಗ ದಯವಿಟ್ಟು 1,000 ರೂಪಾಯಿ ಮುಖ್ಯಮಂತ್ರಿ ಜೊತೆ ಮಾತಾಡಿ 1,000 ರೂಪಾಯಿ ಬಂದು ಇಲ್ಲಿ ಘೋಷಣೆ ಮಾಡುವಂಥದ್ದನ್ನು ದಯವಿಟ್ಟು ತೊಗೊಂಬರ್ರಿ ಅಂತೇಳಿ ಕಬ್ಬು ಪರವಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೀವಿ. ಇದಿಷ್ಟು ರಾಜ್ಯ ರೈತ ಸಂಘದ ಚುನಪ್ಪ ಪೂಜಾರಿ ಅವರು ಹೇಳ್ತಿರುವಂಥದ್ದು. ಬೀದಿಯಲ್ಲಿರುವಂಥ ಗೋರೆ ಮೇಲೆ ರಾಜಕಾರಣ ಮಾಡಬೇಡಿ, ಜೊತೆಗೆ ಬರುವಂಥ ಸಂದರ್ಭದಲ್ಲಿ ಏನು ಮಂತ್ರಿಗಳು ಬರ್ತಿದೆ ಇದು ಏನು ಸಿಹಿ ತರುವ ಕೆಲಸ ಮಾಡಿ, ಜೊತೆಗೆ ನಮಗೆ ಏನು ಪರಿಹಾರ ಏನಿದೆ 3,500 ಇತ್ತು, ನಾವು 3,400 ರೂಪಾಯಿ ಆದರೂ ಕೊಡಲೇಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನು ಕೂಡ ರೈತರು ಮಾಡ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹಾಂತೇಶ್ ಜೊತೆ ಮೈಲಾರಿ ಪಡಾದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಈಗ ಸದ್ಯ ನಾನು ಬೆಳಗಾವಿ ಜಿಲ್ಲೆ ಏನು ಮೂಡಲಗಿ ತಾಲೂಕಿನ ಗುರ್ಲಾಪುರ ಗ್ರಾಮದಲ್ಲಿ ಇರುವಂಥದ್ದು ಗಮನಿಸಬಹುದು. ಸಾಕಷ್ಟು ರೈತರು ಕೂಡ ಈ ಒಂದು ಏನು ಕಬ್ಬಿಗೆ 3,500 ದರವನ್ನು ಕೊಡಲೇಬೇಕು ಅನ್ನೋ ನಿಟ್ಟಿನಲ್ಲಿ ಪಟ್ಟನ್ನು ಕೂಡ ಹಿಡಿದಿರುವಂಥದ್ದು. ಇವತ್ತು 7ನೇ ದಿನಕ್ಕೆ ರೈತರ ಪ್ರತಿಭಟನೆ ಕಾಲಿಟ್ಟಿರುವಂಥದ್ದು. ಈಗಾಗಲೇ ಈ ಒಂದು ಪ್ರತಿಭಟನೆಗೆ BJPಯ ರಾಜ್ಯಾಧ್ಯಕ್ಷರಾಗಿರುವಂಥ BY ವಿಜಯೇಂದ್ರ ಅವರು ಕೂಡ ಈಗ ಸಾಥ್ ಕೊಟ್ಟಿರುವಂಥದ್ದು. ಜೊತೆಗೆ ರೈತರ ಜೊತೆಗೆ ಅಹೋರಾತ್ರಿ ಧರಣಿ ಕೂಡ ಅವ್ರು ಮಾಡಿರುವಂಥದ್ದು. ಇದೇ ಒಂದು ಸ್ಥಳದಲ್ಲಿ ಮಲಗಿ ಕೂಡ ಈಗಷ್ಟೇ ರೆಡಿಯಾಗಿ ಫ್ರೆಶಪ್ ಆಗಿ ಬರೋದಕ್ಕೆ ಹೋಗಿರುವಂಥದ್ದು. ಬಹುತೇಕ ಎಲ್ಲ ರೈತರು ಕೂಡ ಈಗ ರೆಡಿಯಾಗಿ ಬರ್ತಿರುವಂಥದ್ದು. ದಿನದಿಂದ ದಿನಕ್ಕೆ ಕಬ್ಬು ಬೆಳೆಗಾರರ ಹೋರಾಟ ತೀವ್ರ ಸ್ವರೂಪವನ್ನು ಕೂಡ ಈಗ ಪಡ್ಕೊಳ್ತಾ ಇದೆ. ಇವತ್ತಿನ ಹೋರಾಟದ ರೂಪರೇಷೆ ಏನು ಅನ್ನೋದ್ರ ಬಗ್ಗೆ ಇಲ್ಲಿ ರಾಜ್ಯ ರೈತ ಸಂಘದ ಏನು ಚುನಪ್ಪ ಪೂಜಾರಿ ಅವರು ನಮ್ಮ ಜೊತೆಗಿದ್ದಾರೆ, ಅವರನ್ನು ಕೂಡ ನಾವು ಮಾತಾಡ್ತಾರೆ. ಸರ್, ಇವತ್ತಿನ ಹೋರಾಟ ಹೆಂಗಿರುತ್ತೆ ಮತ್ತು ವಿಜೇಂದ್ರ ಅವರು ಮತ್ತೆ ಯಾರ್ಯಾರು ಬರ್ತಾರಂತೆ? ಇವತ್ತಿನ ಹೋರಾಟ ನಿನ್ನೆ ರಾತ್ರಿ ಕೂಡ ಅಹೋರಾತ್ರಿ ವಿಜೇಂದ್ರ ಅವರು ಕೂಡ ಇಲ್ಲಿ ರಾತ್ರಿ ಕಳೆದರು. ಅವ್ರಿಗೂ ಕೂಡ ನಮಗೆ ಭಾಳ ಸಂತೋಷ ಆತ್ಪ. ಯಾಕಂದ್ರೆ ಇವತ್ತು ವಿರೋಧ ಪಕ್ಷದ BJP ರಾಜ್ಯಾಧ್ಯಕ್ಷರಾಗಿ ಅವ್ರು ಕೂಡ ಯುವಕರಾಗಿ ಇವತ್ತು ಅಹೋರಾತ್ರಿ ಚಳವಳಿಯೊಳಗೆ ಭಾಗವಹಿಸ್ಯಾರ. ಯಾಕಂದ್ರೆ ಅವ್ರ ತಂದೆಯವರು ಕೂಡ ಹಾಗೆ ಗಟ್ಟಿರ್ತಕ್ಕಂಥವ್ರು. ಅವ್ರ ಮೇಲೂ ಕೂಡ ನಮಗೆ ಅಭಿಮಾನ ಐತೆ. ಯಾಕಂದ್ರೆ ರೈತರ ಮೇಲೆ ಒಳ್ಳೆ ಓನ್ ಡಿಸಿಷನ್ ತೊಗೋತಾರೆ. ಏನಾದ್ರು ಹಿಂಗೆ ರೈತರ ಪ್ರಸಂಗ ಬಂದೈತಪ್ಪ ಅಂತಂದ್ರೆ ಇವತ್ತು ಯಾರನ್ನೂ ಕೇಳ್ತಿರ್ಕಿಲ್ಲ. ಅದಕ್ಕಾಗಿ ಅವರು ಕೂಡ ಇವತ್ತು ಅಹೋರಾತ್ರಿ ಚಳವಳಿ ಮಾಡ್ಯಾರು. ಮತ್ತು ಅದೇ ರೀತಿಯಾಗಿ ಇವತ್ತು ಅವ್ರದ ವಿಶೇಷವಾದ ಹುಟ್ಟುಹಬ್ಬ ಕೂಡ ಇದೆ. ನಮ್ಮ ಇಡೀ ನಾಡಿನ ರೈತರ ಪರವಾಗಿ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೂಡ ನಾನು ಹೇಳ್ತಾ ಇದ್ದೀನಿ. ಮತ್ತು ಅವರು ಕೂಡ ವಾಪಸ್ ಮತ್ತೆ ಬರ್ತಾರೆ ಚಳವಳಿಯಲ್ಲಿ. ಇವತ್ತು HK ಪಾಟೀಲ್ ಅವರು ಬರ್ತಾರನ್ನುವಂಥ ಭರವಸೆಯನ್ನು ಮತ್ತು ಜಿಲ್ಲಾ ಉಸ್ತುವಾರಿ ಅವರು ಬರ್ತಾರನ್ನುವಂಥ ಇಂಟಿಮೇಷನ್ ಇದೆ. ನಿನ್ನೆ ನಮಗೆ ಜಿಲ್ಲಾಡಳಿತ ಮತ್ತು SP ಅವರು ತಿಳಿಸ್ಯಾರು. ಅದನ್ನು ಕೂಡ ಜನರಿಗೆ ಸಂದೇಶ ತಿಳಿಸಿದ್ದೀವಿ. ಇವತ್ತು HK ಪಾಟೀಲ್ ಅವರಿಗೆ ಏನು ವಿನಂತಿ ಮಾಡ್ತಾಯಿದ್ದೀವಿ, ತಾವೆಲ್ಲ ಕಾನೂನು ಸಚಿವರಿದ್ದೀರಿ. ನಾವು 1 ಟನ್ ಬೆಳೆಯಾಕ 4,500 ರೂಪಾಯಿ ಖರ್ಚು ಬರ್ತೈತಿ. ನಾವು ಕಾರ್ಖಾನೆಯವ್ರ ಜೊತೆ ಇವತ್ತೇನೈತಿ 3,500 ಬೇಡಿಕೆ ಐತಿ. 3,400 ನಾವು ಬಂದು ಅವ್ರು 3,200 ರೂಪಾಯಿಗೆ ಬಂದಾರ. ಅದು ನಾವು ಕಾರ್ಖಾನೆಯವ್ರ ಜೊತೆ ಹೋರಾಟ ಇದೆ, ಅದನ್ನು ಬಗೆಹರಿಬೋದು. ನಾವು ಅದ್ರ ಬದಲು ಹೋರಾಟ ಮಾಡತ್ತು. ಇವತ್ತು ಸರ್ಕಾರದ ಪ್ರತಿನಿಧಿಯಾಗಿ 1 ಟನ್ ಕಬ್ಬಿಗೆ ಗೋರ್ಮೆಂಟ್ಗೆ 5,000 ರೂಪಾಯಿ ಅಬಕಾರಿ ಸ್ಪ್ರೀಟು ಹಲವಾರು ಇದಂದ್ರೆ ತೆರಿಗೆ ಹಣ ಹೋಗ್ತೈತೆ. ಬರುತ್ನ್ಯಾಗ ದಯವಿಟ್ಟು 1,000 ರೂಪಾಯಿ ಮುಖ್ಯಮಂತ್ರಿ ಜೊತೆ ಮಾತಾಡಿ 1,000 ರೂಪಾಯಿ ಬಂದು ಇಲ್ಲಿ ಘೋಷಣೆ ಮಾಡುವಂಥದ್ದನ್ನು ದಯವಿಟ್ಟು ತೊಗೊಂಬರ್ರಿ ಅಂತೇಳಿ ಕಬ್ಬು ಪರವಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೀವಿ. ಇದಿಷ್ಟು ರಾಜ್ಯ ರೈತ ಸಂಘದ ಚುನಪ್ಪ ಪೂಜಾರಿ ಅವರು ಹೇಳ್ತಿರುವಂಥದ್ದು. ಬೀದಿಯಲ್ಲಿರುವಂಥ ಗೋರೆ ಮೇಲೆ ರಾಜಕಾರಣ ಮಾಡಬೇಡಿ, ಜೊತೆಗೆ ಬರುವಂಥ ಸಂದರ್ಭದಲ್ಲಿ ಏನು ಮಂತ್ರಿಗಳು ಬರ್ತಿದೆ ಇದು ಏನು ಸಿಹಿ ತರುವ ಕೆಲಸ ಮಾಡಿ, ಜೊತೆಗೆ ನಮಗೆ ಏನು ಪರಿಹಾರ ಏನಿದೆ 3,500 ಇತ್ತು, ನಾವು 3,400 ರೂಪಾಯಿ ಆದರೂ ಕೊಡಲೇಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನು ಕೂಡ ರೈತರು ಮಾಡ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹಾಂತೇಶ್ ಜೊತೆ ಮೈಲಾರಿ ಪಡಾದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.